ಕೊಲೆ ಆರೋಪಿ ದರ್ಶನ್ ಬಗ್ಗೆ ನಟ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿರೋದು ಇವತ್ತು. ಇದ್ದಕ್ಕಿದ್ದಂತೆಯೇ ಸುದ್ದಿಗೋಷ್ಠಿ ಕರೆದ್ರು ಸುದೀಪ್ ಅವರು ಇವತ್ತು. ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಗಪ್ಪ ಹೇಳಲಿ, ಯಾವ ಥರ ಹೇಳಲಿ ನಾನು, ದರ್ಶನ್ ತಪ್ಪು ಮಾಡಿಬಿಟ್ಟಿದ್ದಾರೆ ಈ ಕೇಸಲ್ಲಿ ಅಂತ ಹೇಳಿ. ದರ್ಶನ್ ಅವರಿಗೆ ಅಂತಾನೆ ಫ್ಯಾನ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಒಂದು ಫ್ಯಾಮಿಲಿ ಇದೆ. ಅವ್ರಿಗೆ ಯಾರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡಲ್ಲ. ಇಲ್ಲಿ ಯಾರಿಗೂ ನೋವು ಮಾಡೋ ಉದ್ದೇಶ ನನಗಿಲ್ಲ. ರಾಜಕೀಯವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ದರ್ಶನ್ ತಪ್ಪು ಮಾಡಿದ್ದಾರೆ, ಮಾಡಿಲ್ಲ, ನಾನೇ ಹೇಗಪ್ಪ ಹೇಳೋದು. ಅವ್ರಿಗೊಂದು ಫ್ಯಾಮಿಲಿ ಇದೆ, ಅಭಿಮಾನಿಗಳಿದ್ದಾರೆ. ನಾನು ಯಾವುದು ರಾಜಕೀಯವಾಗಿ ಮಾತನಾಡೋಕ್ಕೆ ಇಷ್ಟಪಡಲ್ಲ ಅಂದ್ಕೋಬೇಡಿ. ಆ ಥರ ಕೂಡ ಕಾನೂನಿನ ಮೇಲೆ ಯಾರಿಗೆ ಆದರೂ ನಂಬಿಕೆ ಇರಬೇಕು ಅಂತ ಹೇಳಿ ನಟ ಸುದೀಪ್ ಹೇಳಿದ್ದಾರೆ. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್. ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ. ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್. ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ. ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ. ದರ್ಶನ್ ಫ್ಯಾನ್ಸ್ ಬಗ್ಗೆ ಕೂಡ ನಟ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫ್ಯಾನ್ಸ್ಗೆ ಅವರದ್ದೇ ಆದಂಥ ನೋವಿರುತ್ತೆ. ಒಬ್ಬ ನಟನಿಗೆ ಈ ಥರ ಆದಾಗ ಅವ್ರನ್ನ ಯಾರೆಲ್ಲ ಫಾಲೋ ಮಾಡ್ತಿರ್ತಾರೋ, ಅಭಿಮಾನಿಗಳಿರ್ತಾರೋ, ಅವ್ರಿಗೆ ಆದಂಥ ಪೇಯ್ನ್ ಅವ್ರಿಗಿರುತ್ತೆ. ನನ್ನ ಫ್ಯಾನ್ಸ್ನ ನಾನು ನಿರ್ವಹಣೆ ಮಾಡಬಹುದು. ಐ ಕ್ಯಾನ್ ಮ್ಯಾನೇಜ್ ಮೈ ಫ್ಯಾನ್ಸ್. ನನ್ನ ಅಭಿಮಾನಿಗಳು ಯಾರಿರ್ತಾರೋ ಅವ್ರು ನಿರ್ವಹಣೆ ಮಾಡಬಹುದು, ಅಥವಾ ಅವ್ರು ಕರೆಕ್ಷನ್ನು ತಪ್ಪು ಮಾಡಿದಾಗ ಏನು ಕರೆದು ಬೇಕಾದ್ರೆ ನಾನು ಹೇಳಬಹುದು. ಬೇರೆ ನಟನ ಅಭಿಮಾನಿಗಳ ವಿಚಾರದಲ್ಲಿ ನಾನು ಯಾರು, ನಾನು ಹಾಗೆಲ್ಲ ಹೇಳಕ್ಕೆ ಬರಲ್ಲ. ನಾನು ನಟ ದರ್ಶನ್ ಸದ್ಯಕ್ಕೆ ನಾವು ಯಾರೂ ಮಾತೇ ಆಡ್ತಾ ಇಲ್ಲ. ನಾವು ಎಷ್ಟೋ ಕಾಲ ಆಗಿಬಿಟ್ಟಿದೆ ನಾವು ಮಾತಾಡಿ, ನಾನು ಅವರು ಮಾತಾಡ್ತಾ ಇಲ್ಲ. ಇಬ್ಬರು ವಿಭಿನ್ನ ಅಭಿರುಚಿ ಇರ್ತಕ್ಕಂಥ, ವಿಭಿನ್ನ ಟೇಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳು ನಾವು. ನನ್ನದೇ ಒಂದು ದಾರಿ, ದರ್ಶನ್ ಅವ್ರದ್ದೇ ಒಂದು ದಾರಿ. ಇನ್ನೊಬ್ಬರನ್ನು ತಿದ್ದುವಂಥ ಶಕ್ತಿ ನನಗಂತೂ ಇಲ್ಲ. ನನ್ನ ಮಾತು ಕೇಳೋ ವ್ಯಕ್ತಿ ಆದರೆ ಹೇಳಬಹುದು. ಯಾರೋ ನನ್ನ ಮಾತು ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಕೂಡ ಖುಷಿಯಿಂದ ಹೇಳಬಹುದು. ಕೇಳಲ್ಲ ಎನ್ನುವವರಿಗೆ ನಾನು ಹೇಳೋಕ್ಕಾಗತ್ತಾ? ಅವರೇ ಬೇರೆ, ನಾನೇ ಬೇರೆ, ಅವ್ರ ಟೇಸ್ಟೇ ಬೇರೆ, ನನ್ನ ಟೇಸ್ಟೇ ಬೇರೆ ಅಂತ ಸುದೀಪ್ ಮಾತಾಡಿದ್ದಾರೆ. ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ ಮೇಲೆ ಇಟ್ಕೊಂಡು ಕುತ್ಕೊಳೋನಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ. ಆ ನೋವಲ್ಲಿ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾದ್ರಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೊಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಬಿಡಿ. ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ ಮೇಲೆ ಇಟ್ಕೊಂಡು ಕುತ್ಕೊಳೋನಲ್ಲ, ನೋಡೋರು ಬರಲ್ಲ ಅಂತ.